ನಮ್ಗೆ ಮಾಡೋಕ್ಕಾಗಲ್ಲ ಅಂತ ಅಂದೀವಿ. ಮತ್ತು ಬೇಡ ಅಂದಿದ್ದು ಮತ್ತೆ ಯಾಕೆ ಇವಾಗ ಕೊಟ್ಟು ಅವ್ನ ಮಗನ ಕರ್ಕೊಂಡೋಗಿ ಅಡ್ಡಾಡಿ ಶಾಲೆಯಲ್ಲಿ ಯಾಕೆ ಮಾಡಿಸ್ಬೇಕು, ಬೇಡ ಅಂದ್ವಿ. ಆಮೇಲೆ ಕೊಟ್ಟನಲ್ಲ ರೊಕ್ಕ ಕೊಡಲಿ ಏನೇ ಕೊಡಲಿ ನನ್ನ ಇದಕ್ಕೆ ಕೊಡಬೇಕು, ನನಗೆ ಹೇಳ್ಬೇಕು ಲೆಕ್ಕನ. ತಂದಿಗೆ ಲೆಕ್ಕ ಹೇಳಿಲ್ಲವ. ಒಟ್ಟಿನಲ್ಲಿ ಸೌತಿ ಹಚ್ಚಲಿಲ್ಲ ಅಂದ್ರೆ ಇದು ಹಾಕಿದ್ದಿಲ್ಲ ಅಂತೀರ. ಹಿಂಗೆ ಹಾಕದಿಲ್ಲ. ಯಾಕೆ ಮತ್ತೆ ಸೌತಿಕಾಯಿ ಹಿಂಗೆ ಹರಿಯಕ್ಕೆ ಹೋದ್ರೆ ಹಿಂಗೆ ಹರಿಯಕ್ಕೆ ಹೋದ್ರೆ ಹಿಂಗೆ ಮತ್ತೊಂದು ಕಾಲು ಹಿಂಗೆ ಇಟ್ಕೊಂಡು ಯಪ್ಪ ಹಾವು ಕಡಿತೀವಿ ಅಂದ. ಯಪ್ಪ ಹಾವು ಕಡಿತಂದ್ರೆ ಯಪ್ಪ ಈ ಹಾವು ನಮ್ಗೆ ನಾಗರಾವು ಅದು ನನಗೆ ಸೌಸೆ ಪೂರ ಖಾತ್ರಿ ಉಳಿಲೇ ಇಲ್ಲ. ನನ್ನ ಮಗ ಉಳಿಯಲ್ಲ ಬಿಡ ಅನ್ನೋದು ಫುಲ್ ಖಾತ್ರಿ ಆಯ್ತು. ಯಾಕಂದ್ರೆ ದೊಡ್ಡ ಹಾವು ಅದು, ನಮ್ಗೆ ಉಳಿಯಾಗಲ್ಲ ಅನ್ನೋದು ಖಾತ್ರಿ ಆಯ್ತು. ಅದ ಸೌತಿ ಬಳ್ಳಿ ಹಾಕಲಿಲ್ಲ ಅಂದ್ರೆ ನಮ್ಮ ಮಗ ಹಿಂಗೆ ಹಾಕತ್ತಿಲ್ಲ. ನಾವು 25 ವರ್ಷ ಆತಿಲ್ಲ ಜಗ್ ಹಾವು ಹೊಡೆದ್ರೆ ನಾವು ಹಿಂಗೆ ಆಗಿಲ್ಲ. ಈ ಸೂತಿ ಹಾಕಿದಕ್ಕೆ ಅದು ಕಾರಣದಕ್ಕೆ ಬಳ್ಳಿ ಹಬ್ಬಿರೋದಕ್ಕೆ ಕಾಲು ಇಟ್ಬಿಟ್ಟ. ಮತ್ತು ಕಾಲು ಇಟ್ಟಿನ ಕೇಳ್ದನ ಅದು ಮತ್ತು ಕಡಿಯಬೇಕು. ಹಿಂಗಾಗಿ ನಾವು ಸೂತಿ ಒಂದೇದ ನಾವು ಬೇಡನ ಅಂದೀವಲ್ಲ, ಬೇಡನ ಕಡೆ ಕೊಟ್ಟೋಗ್ಯಾನ. ನೀವು ಒಬ್ಬರ ಅಲ್ಲ ಹುಡುಗ ಮಾಡ್ತೀನಿ ಅಂತಾನೆ ಬೇಡ ಅಂತೀವಲ್ಲ ಅಂತ. ಆದ್ರೂ ಬೇಡ ನಮ್ಗೆ ಮಾಡೋಕ್ಕಾಗಲ್ಲ, ನಮ್ಮ ವಯಸ್ಸಿಲ್ಲ, ನಮ್ಮ ಮಕ್ಳು ಅದ್ರ ಸವಸನ ಬೇಡ ಅಂತೀನಿ. ಸೂತಿಗೆ ಗೊಬ್ಬರ ಬೀಜದ ಖರ್ಚೈತೆ ಅಂತ ಕೊಡ್ರಿ ಅಂತ ನಾವು ಮಗ ಸತ್ರು ಹರಿದು ಕೊಡು ಅಂತಾನ. ಗೊಬ್ಬರ ಬೀಜದ ಬಾಪ್ತಿ ಐತಿ, ಕಾಯಿ ಹರಿರಿ ನೀವು ಅಂತಾನವ. ಮಗ ಸತ್ತು ಇಲ್ರಿ ಅವ್ರಿಗೆ, ಇವ್ರ ಮನೆ ಮಗ ಸತ್ತಾನ, ಇವ್ರಿಗೆ ನಾವ್ ಹೇಳ್ಬಾರ್ದು ಅನ್ನೋದಿಲ್ಲ. ಇಲ್ರಿ ನೀವು ಸುದ್ದಿಕೆ ಹರಿರಿ ಕೊಡ್ರಿ ನಮಗ ಅಂತಾರ. ಇನ್ನೊಬ್ರು ಸೂತಿ ಕರ್ದು ಬೋಟ್ ಕೊಟ್ಟಿನ ಲೆಕ್ಕ ಮಾಡಿ ಕೊಡ್ತಾನಂತ ನಮ್ಗ. ಮಗಳು ಗಂಟ್ಲಾಪರೇಷನ್, ಒಬ್ಬ ಮಗ ಅಂಗ್ವಿಕಲ್ಲ, ಸಿಕ್ಕಾಪಟ್ಟಿ ಮೈ ತುಂಬ ಸಾಲ, ಸಣ್ಣ ಸಣ್ಣ ಮೊಮ್ಮಕ್ಕಳು ಸಾಲಿ ಕಲೆ ಖರ್ಚು, ಏನು ಅವಿದ್ಯಾವಂತರು ಇವರು, ಯಾವುದೇ ಒಂದು ಶಿಕ್ಷಣವಂತರಲ್ಲ, ಏನಲ್ಲ. ಅಗ್ದಿ ಕಡು ಬಡತನ ಕೇವಲ ಸಮಾಜದಾಗ ಅಂತಂದು ಗುರುತಿಸ್ಕೊಂಡ್ರು ಸಮಾಜದಾಗ ಬದುಕಬೇಕನ್ನೋ ಒಂದು ಕಾರಣಕ್ಕೆ ಅಂತ ಸೌತಿ ರೇಷ್ಮೆ ಇಂಥ ಕೃಷಿ ಚಟುವಟಿಕೆಗಳು ಭಾಗ ಆಗಿದ್ರು. ಅವರು ಏನೋ ಒಂದು ಬಡತನ ಹರಿತೈತಿ ಅಂತಂದು. ಆದ್ರೆ ಇದು ಅನಿರೀಕ್ಷಿತವಾಗಿ ಹಾವು ಬಂದು ಕಡಿದು ಅವ್ರ ಮನೆ ಇವತ್ತಿಗೆ ಸತ್ಯನಾಶ ಆಗ ಲೆಕ್ಕದಾಗ ಐತ್ರಿ. ಯಾಕಂದ್ರೆ ನೀವು ಪ್ರತಿಯೊಬ್ಬ ಸಣ್ಣ ಮಗುನು ಕೇಳ್ರಿ, ಇವತ್ತಿಗೆ ಸಾಲಿ ಕಲ್ತಾರಂದ್ರೆ ₹1 ಫೀಸ್ ಕಟ್ಬೇಕಂದ್ರೆ ರಾತ್ರಿ ಹೋಗಿ ಬಡ್ಡಿ ಸಾಲ ತೊಗೊಂಬಂದ ಕಟ್ಬೇಕು ಇವರು. ಇದು ನಾವು ನೋಡಿದಂಥದ್ರಿ, ನಾವು ಸ್ಥಳೀಯವಾಗಿ ನೋಡಿದಂತಾಗಿದೆ. ಇನ್ನು ಮುಂದೆ ನೀವು ಇವ್ರಿಗೆ ಏನಾದ್ರು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರನ್ನ ಬಂದು ಇವ್ರನ್ನ ಕೇಳಿ ಇವ್ರ ಕಷ್ಟ ಆಲಿಸ್ಲಿಲ್ಲ ಅಂದ್ರೆ ಇವ್ರ ಮುಂದಿನ ನಿರ್ಧಾರ ಇಡೀ ಸಮಾಜಕ್ಕೆ ಗೊತ್ತಿರ್ತೈತಿ. ನಾವೀಗ ಹೇಳ್ಬಿಟ್ಟಿವ್ರಿ. ಅದು ದಯವಿಟ್ಟು ಸಮಾಜಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇವ್ರ ವಿಚಾರಣೆ ಮಾಡ್ಬೇಕ್ರಿ. ನಮ್ದು ಆನಂದ್ ಗುರುನಾಳಿ ಅಂತಂದ್ರೆ ಇಲ್ಲೇ ಅಲ್ಲ, ಮಗ್ಲು ಹೊಲ್ದಾರಿ. ನಾವು ಇದ್ರಾಗರಿ ಹೊಲಕ್ಕೆ ಹೋಗಿದ್ದರು, ಸದ್ಯಕ್ಕೆ ಅರ್ಯಕತ್ತಿದ್ದರು. ನನ್ನ ಮಗ ಹಿಂಗೆ ಎಡಗಾಲ ಇಟ್ಬಿಟ್ರಿ ಬಂದದ್ದು ಗಬಕ್ತನ ಕಡ್ದು ನಾವು ಕರ್ಕೊಂಬಂದ್ರಿ. ಅಲ್ಲಿದ್ದ ಹೊಲ್ದಾಗಿದ್ದ ಹಾವು ಕಡಿತು, ನಾಗರಾವು ಕಡಿತ್ರಿ. ಕರ್ಕೊಂಡು ಮನೆಗೆ ಓಡಾಡೋ ಬಂದ್ರಿ. ಮನೆಗೆ ಬಂದು ಬೈಕಿನ ಮಗ ತಿಸ್ಕೊಂಡು ದಡ ದವಾಖಾನೆಗೆ ಹೋದರಿ. 10 ಗಂಟೆನ ಹೋದ್ರಿ 5 ಮಂದಿನ. ನನ್ನ ಮಗ ಏನು ಬಿಡಲಿಲ್ಲಪ್ಪ. ನನ್ನ ಮಗ ಎಷ್ಟು ಆಶೀರ್ವಾದ ಉಳಿಸ್ಕೋಬೇಕಂತಾನೆ ಕರ್ಕೊಂಡು ಹೋದಿರಿ. ಸಣ್ಣ ಮಗ ರೀ, ಏನು ಮಾಡಿದ್ರು ನನ್ನ ಮಗ ಉಳಿಲಿಲ್ಲಪ್ಪ. ಎಂತ ಮಗ ಇತ್ತು ನಮಗ. ಅವಂದ ದೊಡ್ಡ ಕಸರ್ತ ಮನ್ಯಾಗ ಅವಂದು. ಏನ್ ಮಾಡ್ಬೇಕಪ್ಪ ನಾನು. ಸಣ್ಣ ಮಗ ರೀ ಅಪ್ಪ.